2 ಡೇಸ್ ಇಂದ ನಾನ್ ಮನೇಲಿ ಒಬ್ನೇ ಇದೀನಿ. ಎಲ್ರು ಒಂದ್ ಫಂಕ್ಷನ್ ಹೋದವರು ಇನ್ನೂ ಬಂದೇ ಇಲ್ಲ. ನಾನು ಮುಕ್ಳಿ ಮುಚ್ಕೊಂಡು ಇವ್ರ ಜೊತೆಗೆ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏನಂದ್ರೆ ಎಲ್ರು ಹೋದ್ರೆ ಮನೇಲಿ ಒಬ್ನೇ ಪೀಸ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ರು ಹೋದ್ಮೇಲೆ ಗೊತ್ತಾಯ್ತು ಡಿಪ್ರೆಷನ್. ನಮ್ಮ ಅವ್ವ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ಲು, ನಾವು ಬರೋವರೆಗೂ ನಿಮ್ ಚಿಕ್ಕಮ್ಮನ ಮನೇಲೆ ಊಟ ಮಾಡ್ಕೋ ಅಂತ. ಹೌದಲ್ಲ ಅನ್ಕೊಂಡು ನಾನು ಸ್ವಲ್ಪ ಯೋಚನೆ ಮಾಡಿದೆ. ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ ಕೊಡೋದು, ಮನೇಲೆ ನಾನು ಬೇಕಾಗಿದ್ದ ಅಡಿಗೆ ಮಾಡ್ಕೊಂಡ್ಮೇಲೆ ಇಷ್ಟು ಪಾತ್ರೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಹೇಳೋದು, ಅವಾಗ ಅವನ್ ಮಾತ್ ಕೇಳ್ರಿ, ನಂತರ ದಡ್ಡ ಆಗಕ್ ಹೋಗ್ಬೇಡಿ. ಇನ್ನೇನು ಅಪ್ಪ ಅವ್ವ ಬರೋ ಟೈಮ್ ಆಯ್ತು, ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಷ್ಟೇ. ಆದ್ರೆ ಕ್ಲೀನ್ ಮಾಡ್ಲಿಲ್ಲ. ಯಾಕೆ ಕ್ಲೀನ್ ಮಾಡಿಲ್ಲ ಅಂದ್ರೆ 2 ದಿನ ಆಯ್ತು ಬೈಸ್ಕೊಂಡಿದ್ದಿಲ್ಲ. ನಿಮಗ್ ಗೊತ್ತಲ್ಲ, ನಾನ್ ಬೈಸ್ಕೊಂಡಿದ್ ದಿನಾನೇ ಇಲ್ಲ ಅಂತ. ಏನ್ ಇವ್ನ್ಗೆ ನಾಚಿಕೆನೇ ಇಲ್ವಾ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ, ಅಷ್ಟೇ ವ್ಯತ್ಯಾಸ. ಇನ್ನೇನ್ ಅಪ್ಪ ಅವ್ವ ಬಂದ್ರು, ನಾನು 2 ದಿವಸ ಮಿಸ್ ಮಾಡ್ಕೊಂಡಿದ್ದಕ್ಕೆ ಅವಾಗ ಹಗ್ ಮಾಡ್ದೆ. ಭಾಳ ಮಿಸ್ ಮಾಡ್ಕೊಂಡಿದ್ದೆ ನಾನು. ಇವಾಗ ಕಿಚನ್ ರೂಮ್ಗೆ ಕರ್ದೆ. ಅವ ನಾನು ಮುಸುರಿ ತೊಳಿಬೇಕು ಅನ್ಕೊಂಡಿದ್ದೆ, ನೀ ಬರ್ತೀಯಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಇರ್ಲಿ ಬಿಡು, ಈಗ ಬಂದಿಯಲ್ಲ. ಏನ್ ಮನುಷ್ಯ ಅದಿಲ್ಲ ನೀನು, ಹಿಂಗತೆ ಮಾಡಿದ್ರ ಐತೆ ನಿಲ್ಲ ಸ್ವಲ್ಪ ಕಬರ್ ನೀನು. ಅಲ್ಲ ಇಲ್ಲಿ ನೋಡಿಲ್ಲ, ಮುಸುರಿ ಇಟ್ಟಿದ್ದ ತುಂಬ ಹೇಗೈತೆ ಅದು ಸಿಂಕ್. ಜಡಿ ರಿಬ್ಬನ್ ಹಾಕಿ ಪೌಡರ್ ಹಚ್ಚಿ ಕುಂದಿಸ್ಬೇಕಾಗಿತ್ತು ಬಸರ್ತಿಕಾಗ.